ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ ನೋಡ್ಬೋದ, ಹೋದ್ವಾರ ಸೆನ್ಸೆಕ್ಸ್ 0.72% ರಿಟರ್ನ್ ಕೊಟ್ಟಿತ್ತ. ಮತ್ತೆ ನಿಫ್ಟಿ ನೋಡ್ರಿ 0.97% ರಿಟರ್ನ್ ಕೊಟ್ಟೈತಿ. ಮತ್ತೆ ಬ್ಯಾಂಕ್ ನಿಫ್ಟಿ ನೋಡ್ಬೋದ 0.72% ರಿಟರ್ನ್ ಕೊಟ್ಟೈತಿ. ಅಂದ್ರೆ ಹೋದ್ವಾರ ಮೂರು ಇಂಡೆಕ್ಸ್ ಗ್ರೀನ್ ನಾಗನೇ ಇದ್ದು, ಬಟ್ ಅಷ್ಟೇನು ಹೆಚ್ಚು ರಿಟರ್ನ್ ಕೊಟ್ಟಿಲ್ಲ. 1%ಕಿಂತ ಕಡಿಮೆನ ರಿಟರ್ನ್ ಕೊಟ್ಟಾವ ಮೂರು ಇಂಡೆಕ್ಸ್. ಈಗ ಬಾರಿ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿದು ಇಂಪಾರ್ಟೆಂಟ್ ಲೆವೆಲ್ಗಳು ಯಾವ್ಯಾವ ಅಂತ ನೋಡೋಣ. ನೋಡ್ರಿ, ಈಗ ನಿಫ್ಟಿದ್ ಕರೆಂಟ್ ಪ್ರೈಸ್ ನಡೆದೈತಿ 24,823 ರುಪೀಸ್. ಈಗ ಸದ್ಯನ ಒಂದು ರೆಜಿಸ್ಟೆನ್ಸ್ ಐತಿ 24,850ಗ. 24,850 ಬೇಕಾದ್ರೆ 25,000 ಹೋಗ್ತೈತಿ ನಿಫ್ಟಿ. ಮತ್ತು ಸಪೋರ್ಟ್ ನೋಡ್ರಿ 24,600 ಒಂದು ಸಪೋರ್ಟ್ ಐತಿ. 24,600 ಏನ್ರಿ ಬ್ರೇಕ್ ಮಾಡಿತ್ತಂದ್ರೆ 24,000 ಹೋಗ್ಬೋದು. ಈಗ ಬರೀ ಬ್ಯಾಂಕ್ ನಿಫ್ಟಿ ನೋಡೋಣ. ನೋಡ್ರಿ, ಬ್ಯಾಂಕ್ ನಿಫ್ಟಿ ಕರೆಂಟ್ ಪ್ರೈಸ್ ನಡೆದೈತಿ 50,933. ನೋಡ್ರಿ, ಈಗ ಸದ್ಯ ರೆಜಿಸ್ಟೆನ್ಸ್ ಐತಿ 51,500. ತಪ್ಪೇನ್ರಿ 51,500 ಮುಗಿದ್ರೆ ಮ್ಯಾಗ್ ಹೋಗ್ಬೋದ. ಮತ್ತು ಸಪೋರ್ಟ್ ನೋಡ್ರ 49,717 ರುಪೀಸ್ ಅಂತಂದ್ರೆ 49,700. ವೀಕ್ಷಕರೇ, 49,700 ಮತ್ತು 51,500 ಈಗ ಸದ್ಯ ಬ್ಯಾಂಕ್ ನಿಫ್ಟಿ ಸಿಕ್ಕೊಂದೈತಿ. ಏನ್ರಿ 51,500 ಬ್ರೇಕ್ ಮಾಡಿತ್ತಂದ್ರೆ ಮತ್ತೆ ಅಪ್ ಕಂಟಿನ್ಯೂ ಇರ್ತೈತಿ. 49,700 ಏನ್ರ ಬ್ರೇಕ್ ಡೌನ್ ಮಾಡಿ ಕೆಳಗೆ ಬಂತಂದ್ರೆ ಸ್ವಲ್ಪ ಕಠಿಣ ಆಗ್ತೈತಿ ಮತ್ತೆ ಮ್ಯಾಗ ಹೋದ. ಈಗ ಬರೀ ನಾವು ನೋಡೋಣ ಎಕನಾಮಿಕ್ ಕ್ಯಾಲೆಂಡರ್. ನೋಡ್ರಿ ವೀಕ್ಷಕರೇ, ಈ ಬರೋ ವಾರನಾಗ ಯಾವ್ದು ಇವೆಂಟ್ಸ್ ಇಲ್ಲ ಏನು. ಮತ್ತು FIDI ಡೇಟಾನ ನೋಡೋಣ. ನೋಡ್ರಿ ವೀಕ್ಷಕರೇ, ಈ ತಿಂಗಳ ಅಂತಂದ್ರೆ 1 ಆಗಸ್ಟ್ದಿಂದ 23 ಆಗಸ್ಟ್ ತನಕ FIs ನೋಡ್ರಿ 30,585 crore ಸೆಲ್ಲಿಂಗ್ ಮಾಡ್ಯಾರ. ಮತ್ತು DIs 47,080 ಕೋಟಿ ಬೈಯಿಂಗ್ ಮಾಡ್ಯಾರ. ಅಂದ್ರೆ DIs ಕಂಟಿನ್ಯೂ ಈ ತಿಂಗಳ ಬೈಯಿಂಗ್ ಅನ್ನ ಮಾಡ್ಯಾರ. ಮತ್ತು FIs ಭಾಳ ಸೆಲ್ಲಿಂಗ್ ಮಾಡ್ಯಾರಿ. 30,500 ಕೋಟಿ ಸೆಲ್ಲಿಂಗ್ ಮಾಡ್ಯಾರ. ಈಗ ಬಾರಿ ಗೋಲ್ಡ್ ಪ್ರೈಸ್ ನೋಡೋಣ. ನೋಡ್ರಿ ವೀಕ್ಷಕರೇ, ಗೋಲ್ಡ್ ಪ್ರೈಸ್ ನಡೆದೈತಿ 53,895 ನಡೆದೈತಿ. 10 ಗ್ರಾಮ್ ಗೋಲ್ಡ್ 24 ಕ್ಯಾರೆಟ್ ಅದ. ಈಗ ನೋಡ್ರಿ ವೀಕ್ಷಕರೇ, ನಿಮ್ ಮುಂದೆ ಬರ್ತಿರ್ಬೋದ ಇದ ಯಾವ್ಯಾವ ಸ್ಟಾಕ್ ಮುಂದಿನ ವಾರ ರಿಸಲ್ಟ್ ಇದಾವಂತ. Q1 ಇವೆಲ್ಲ ಸ್ಟಾಕ್ ಅದ ಮುಂದಿನ ವಾರ Q1 ರಿಸಲ್ಟ್ ಇದಾವ. ನಾನು ಇವೆಲ್ಲ ಸ್ಟಾಕ್ ಮ್ಯಾಗನು ನಿಮ್ದ ಕಣ್ಣ ಇರ್ಬೇಕು. ವೀಕ್ಷಕರೇ ಇವತ್ತು ನಾ ಭಾಳ ವಿಡಿಯೋ ಮಾಡ್ಬೇಕಂತ ಪ್ಲಾನಿಂಗ್ ಮಾಡಿದ್ನಿ. ಬಟ್ ನಮ್ಮ ಬೆಳಗಾವಿದಾಗ ಇವತ್ತು ಫುಲ್ ಕರೆಂಟ್ ಇಲ್ಲ ಇದ್ದು ಅನಾನ ಮಾಡೋಕ್ಕಾಗಲಿಲ್ಲ. ನಾನು ಇವತ್ತು ಇದು ಮಾಡತ್ತೇನೆ. ನಾಳಿಂದ ಕಂಟಿನ್ಯೂ 2 ವಿಡಿಯೋರೇ ಹಾಕತ್ತೇನೆ ಕಂಪಲ್ಸರಿ. ನಾನು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತು ನನ್ನ ಕೋರ್ಸು ನಡೆದೈತಿ. ಇದು ಕೋರ್ಸ್ನಾಗ ಎಲ್ಲ ಈಗ ಆಲ್ಮೋಸ್ಟ್ ಬೇಸಿಕ್ ಎಲ್ಲ ಎಂಡ್ ಆಗೈತಿ. ಈಗ ನೆಕ್ಸ್ಟ್ ನಾ ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ ಹೇಳಿದ್ದೀನಿ. ಸ್ವಿಂಗ್ ಟ್ರೇಡಿಂಗ್ ಇಂಟ್ರಾಡೇ ಕಲಿಯೋಣ, ಆಪ್ಷನ್ ಟ್ರೇಡಿಂಗ್ ಕಲಿಯೋನು, ಆಮೇಲೆ ಫ್ಯೂಚರ್ ಟ್ರೇಡಿಂಗ್ ಕಲಿಯೋನು, ಆಮೇಲೆ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಕಲಿಯೋನು. ಇದೆಲ್ಲ ಫ್ರೀನಾಗ ಹೇಳಿದ್ದೀನಿ. ನಾನು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇವೆಲ್ಲ ಹೇಳ್ಬೇಕಂದ್ರೆ ರೊಕ್ಕ ತಗೋತಾರ, ಬಟ್ ಫ್ರೀನಾಗ ಯಾರು ಹೇಳಂಗಿಲ್ಲ. ನಾ ಫ್ರೀನಾಗ ಅದು ಕಂಡನ್ನ ಹೇಳತ್ತೇನೆ. ನಂಗೆ ಸಪೋರ್ಟ್ ಮಾಡ್ರಿ. ವೀಕ್ಷಕರೇ ಇಷ್ಟೈತಿ ವಿಡಿಯೋ. ಈ ವಿಡಿಯೋ ಚಲೋ ಲೈಕ್ ಮಾಡ್ರಿ. ಈ ಚಾನಲ್ ಮೇಲೆ ಶೇರ್ ಮಾಡಿ ರಿಲೇಟೆಡ್ ಕಂಡನ್ನ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.